ಹುಷಾರಾದ್ಮೇಲೆ ಡೈಲಿ ಈಚೆ ಹೋಗೋದೇ ಕೆಲಸ. ಬಿಸಿಲಲ್ಲಿ ಎಲ್ಲರೂ ಚೆನ್ನಾಗಿ ಕಾಣ್ತೀವಿ ಬಿಕಾಸ್ ಅಮ್ಮು ಅಕ್ಕ ವಾಸ್ ವರ್ಕಿಂಗ್ ಕ್ಲಿಯರ್ಲಿ. ನಮ್ಮ ಅಕ್ಕ ಬಾವ ಇಬ್ರು ಟರ್ನ್ ಮೇಲೆ ಟರ್ನ್, ಇಬ್ರು ಮೇಲೆ ಒಬ್ರು ಕಂಪ್ಲೇಂಟ್ ಹೇಳೋದು. ನಮ್ಮ ಅಕ್ಕ ಇವಾಗಲೂ ಅಡುಗೆ ಮಾಡಲ್ಲ ಅಂದ್ಲು, ಅದಕ್ಕೆ ಈಚೆ ಊಟಕ್ಕೆ ಹೋಗ್ತಾ ಇದೀವಿ. ಏನಂತೀರಾ? ಏನಿಲ್ಲ, ನನ್ನ ಮಗಳು ಮನೆಗೆ ಹೋಗಿ ಕೆಲಸ ಮಾಡ್ಕೊಟ್ಬಿಟ್ಟು ಹೋಗಿ ಅಲ್ಲೇ ಇರೋಗು ಇರ್ತೀನಿ ಅಂದಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮಗಳು ಮನೆಗೆ ಹೋಗಿ ನಾನು ಕೆಲಸ ಮಾಡ್ಬೇಕಾ? ತಿಂಗಳಲ್ಲಿ ಮದುವೆ ಮಾಡ್ತೀವಲ್ಲ ಹುಡುಗ ಬರ್ತಾನೆ, ಹುಡುಕ್ತೀವಿ ತಗೋ ನಾವು. ನಾನೇ ಹುಡುಕ್ತೀನಿ, ನೀನೇ ಹೇಳ್ದಲ್ಲ ಮೊನ್ನೆ ಹುಡ್ಕೋ ಅಪ್ಲಿಕೇಶನ್ ಹಾಕೋ. ಆಮೇಲೆ ಅದ್ರ ಮಧ್ಯೆ ಇನ್ನೊಂದು ಒಳ್ಳೆ ಗೌಡ್ರು ನೋಡು, ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಬೇಕು. ಆಮೇಲೆ ನಿಮ್ ಫ್ಯಾಮಿಲಿಗೆ ಯಾರು ಅಡ್ಜಸ್ಟ್ ಆಗಲ್ಲ. ನೋಡೋದು ಚೆನ್ನಾಗಿರ್ಬೇಕು, ನನ್ನ ಮಗಳನ್ನ ಚೆನ್ನಾಗಿ ಸಾಕ್ಬೇಕು. ಆಮೇಲೆ ಅಮ್ಮ ನನ್ಗೇನ್ ಬೇಕು ಹೇಳು? ನೀನ್ ಫಾರಿನಲ್ಲಿ ನೋಡ್. ಅಲ್ಲ ಅದು ಬಿಡು, ಬೇರೆ ಆಪ್ಷನ್ ಹೇಳಿ. ಈಗ ಅದು ಬೇಡ, ಅವನಿಗೆ ಡ್ಯಾನ್ಸ್ ಬರಬೇಕು. ಕರೆಕ್ಟ್. ಏನ್ ಅಡ್ಗೆ ಬರ್ಬೇಕು? ಅಡ್ಗೆ ಇಲ್ಲ ಅಂದ್ರೂ ಪರವಾಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರ್ಯಾಂಡಮ್ ವ್ಲಾಗ್. ನಮ್ಮ ಅಕ್ಕ ಸಡನ್ ಆಗಿ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಿ, ಮನೆಗೆ ಬಾ ಅಂತ ಹೇಳಿದಾಳೆ. ಸೊ ಹೋಗ್ತಾ ಇದೀವಿ, ಅಷ್ಟೇ. ನಾನು ಗೌರವ್ ಹೋಗ್ತಾ ಇದೀವಿ. ಸ್ಟೇ ಟ್ಯೂನ್ಡ್. ಒಳ್ಳೆ ಸೀರೆ ವರಮಹಾಲಕ್ಷ್ಮಿಗೆ. ಆಮೇಲೆ ಏನ್ ಬೇಕಾಯ್ತದ? ಮನೆ ಕೆಲಸ ಮಾಡ್ಬೇಕು. ಅಮ್ಮ, ಮನೆ ಕೆಲಸ ಬಿಟ್ಬಿಟ್ಟು ಬೇರೆ ಏನು ಬೇಕು ಅಷ್ಟು ಮಾತ್ರ ಹೇಳು. ನೋಡೋ ಹಿಂಗೆ ನೋಡು, ಹೇಳು. ಒಂದ್ ಮೈಸೂರ್ ಸಿಲ್ಕ್ ಸೀರೆ, ಆಮೇಲೆ ಏನು ಹೇಳ್ದಲ್ಲ, ಒಂದ್ 3-4 ಡೈಲಿ ವೇರು ಚೆನ್ನಾಗಿರೋ ಸೀರೆ, ಆಮೇಲೆ ಚೆನ್ನಾಗಿರೋ ಪರ್ಸು, ಆಮೇಲೆ ಒಳ್ಳೆ ಬ್ಯಾಗ್. ಅದು ನಾನು ಆಕ್ಚುಲಿ ವಿಡಿಯೋಸ್ ಮಾಡಕ್ಕೆ ಅಮೆಝಾನಲ್ಲಿ ಆಫರ್ ಇತ್ತು ಅಂತ ತಗೊಂಡಿದ್ದೀನಿ. ನಾನು ಅಮೆಝಾನಲ್ಲಿ ಡೈಲಿ ನೋಡಿ ನಮ್ಮ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋಲಿ ಒಂದಷ್ಟು ಬಾಕ್ಸಸ್ಸು ಬರೀ ಇಂಥದ್ದೇ ನೋಡ್ತಿರ್ತಾರೆ. ಅದಕ್ಕೆ ನಾನು ತಗೊಂಡ್ರು ವಿಡಿಯೋಸಿಗೆ ಮಾತ್ರ ಯೂಸ್ ಮಾಡ್ತೀನಮ್ಮ, ಇದೆಲ್ಲ ನಿಂದೆ ಅಂತ ತಾನೇ. ನಮ್ಮಮ್ಮ ಈಚೆ ಹೋಗ್ತಾ ಇಲ್ಲ. ಆ ಬ್ಯಾಗ್ ತಗೊಂಡು ಏನು ಮಾಡ್ತೀರಾ? ಹುಷಾರಾದ್ಮೇಲೆ ಡೈಲಿ ಈಚೆ ಹೋಗೋದೇ ಕೆಲಸ. ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ನನಗೆ ಕಾಂಪಿಟೇಷನ್ ಆಗುತ್ತೆ. ಬೇಡಮ್ಮಮ್ಮ. ನಿನ್ ಜೊತೆ ಓಕೆ ನಾವು ನಿಮ್ಮ ಮಗಳು ಮನೆಗೆ ಹೋಗಿ ಬರ್ತೀವಿ. ಭೂಮಿ ಓಕೆ ಬೈ. ಮಳೆ ಬರುವ ಹಾಗಿದೆ, ಅಲ್ಲ ಬರುವ ಹಾಗಿದೆ ಅಲ್ಲ, ಆಲ್ರೆಡಿ ಬರ್ತಾ ಇದೆ. ವ್ಲಾಗಿಗೆ ಮಾಡಿ. ಮಳೆ ನಿಲ್ತು, ಬಿಸಿಲು ಬಂದಿದೆ. ಚೆನ್ನಾಗಿ ಕಾಣ್ತೀವಿ. ಬಿಸಿಲಲ್ಲಿ ಎಲ್ಲರೂ ಚೆನ್ನಾಗಿ ಕಾಣ್ತೀವಿ. ಏನಂತೀರಾ? ಅಮ್ಮಕ್ಕ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಹಾಯ್. ಬಂದಿದ್ದ ಮನೆ ಒಳಗಡೆ. ನೈಸ್, ಗುಡ್. ಪಾಪ ಅರ್ಧ ಕೆಲಸ ಮಾಡ್ಕೊಂಡು ತಿಂಡಿ ತಗೋಬಿಟ್ರೆ ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ನೋಡಿ, ನಮ್ಮ ಅಕ್ಕ ಫುಲ್ ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದಾಳೆ. ಭೂಮಿ ಅವಳ ಇನ್ಸ್ಟಾಗ್ರಾಮ್ ಹ್ಯಾಂಡಲು. ಹೋಗಿ ನೋಡಿ, ನಮ್ಮ ಬಾವನ್ನ ಹಾಕೊಂಡು ರುಬ್ತಾ ಇದ್ದಾಳೆ ಪಾಪ. ಇವತ್ತು ಶೀಸ್ ಲೈಕ್ ಇವತ್ತು ವಿಡಿಯೋ ಮಾಡಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು. ಯಾಕಮ್ಮ ಅಕ್ಕ, ಯಾಕೆ ಹಿಂಗಾಗಿದ್ಯಾ? ವಾಟ್ ಇಸ್ ದಿಸ್? ಮತ್ತೆ ವರ್ಕ್ ಫ್ರಮ್ ಹೋಮ್ ತಗೊಂಡು ವರ್ಕ್ ಮಾಡ್ತಿದ್ದಾರೆ. ಹುಷಾರಿಲ್ಲ, ಅದಕ್ಕೆ. ಏನು ಡ್ರಾಮಾ? ಪ್ಯೂರ. ಓಕೆ, ಇದೆಲ್ಲ ನನ್ನ ವಿಡಿಯೋ ಮ್ಯಾನೇಜರ್ ನೋಡ್ತಾರಂತ. ನಿಜವಾಗ್ಲೂ ಕೇಳ್ತಾರೆ. ಆಲ್ ದಿ ಬೆಸ್ಟ್. ಇನ್ನು ನಾವೇನಂತ ಹೇಳ್ಬೇಕು? ನಾನು ಏನ್ ತಿಂತೀರಾ ಅಂತ ಕೇಳ್ತೀನಿ. ನೀವು ಏನು ಬೇಡ, ಹುಳಿ ಸಾರು ಮಾಡಿಕೊಡು ಅನ್ಬೇಕು. ನೀನು ಆಲ್ರೆಡಿ ಮಾಡಿದ್ದೆ, ಸೊ ನಾವು ಅದೇ ತಿನ್ಬೇಕು. ವೆರಿ ನೈಸ್, ಥ್ಯಾಂಕ್ಸ್ ಅಕ್ಕ. ಗೆಸ್ಟ್ ಪ್ಲೇಟಲ್ಲಿ ತಟ್ಟೆ ತೊಳೆದಿಲ್ಲ ಅಂದರೆ ಕೆಲಸ ಲೇಟ್
ಅಮ್ಮಕ್ಕ ನಿನ್ ಬ್ಲಾಗಲ್ಲಿ ಹಿಂಗೆ ಬರ್ತಾ ಇದೆಯಾ ನೀನು? ಹಂಗೆ ಚೆನ್ನಾಗಿದೆ. ಜೋಕಾ? ಜೋಕ್ತಾ? ಥ್ಯಾಂಕ್ ಯು. ಮನೆಗೆ ಬಂದರೆ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾಳೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬಂದೆ ಗೈಸ್. ನಮ್ಮ ಭಾವನ ಹತ್ರ ಇದೆಲ್ಲ ತರಿಸ್ಬಿಟ್ಟು ಇದರಲ್ಲೇ ಖಾಲಿ ಮಾಡಿಸ್ತಾ ಇದ್ದಾಳೆ. ಇದ್ರ ಜೊತೆ ತಿಂದ ಮೇಲೆ ಪಾತ್ರೆ ನಾವೇ ತೊಳಿಬೇಕಂತೆ. ನೋಡಿದ್ರಾ? ಅಕ್ಕನ ಮನೆಗೆ ಬರಬೇಡಿ. ಹೌದು, ಬಟ್ ಗೆಸ್ಟ್ಗಳು ತೊಳಸ್ತಾರ. ಅಮ್ಮು ಅಕ್ಕ One eternity later. ಅಶು, ಆಶಿಕಾ ಅಕ್ಕ ಮನೆಗೆ ಬಂದು ಹಿಂಗೆ ಹೆಲ್ಪ್ ಮಾಡ್ತಾ ಇರೋದು. ಐ ಆಮ್ ಹೆಲ್ಪಿಂಗ್ ಬೈ ಸ್ಟೇಯಿಂಗ್ ಕ್ವೈಟ್. ಚೆನ್ನಾಗಿ ನಿದ್ದೆ ಬರ್ತಿದೆ. ಮನೆಗೆ ಬಂದು ಅಡ್ವೆಂಚರಸ್ ಏನಾದರೂ ಮಾಡ್ತೀನಿ ಅಂದ್ಕೊಂಡೆ. ಒಂದು ಅಡ್ವೆಂಚರಸ್ ನಿದ್ದೆ ಮಾಡಿದೆ ಅಷ್ಟೇ. ಬಿಕಾಸ್ ಅಮ್ಮು ಅಕ್ಕ ವಾಸ್ ವರ್ಕಿಂಗ್ ಕ್ಲಿಯರ್ಲಿ. ಇಫ್ ಅಮ್ಮು ಅಕ್ಕಸ್ ಮ್ಯಾನೇಜರ್ ಇಸ್ ಸೀಯಿಂಗ್, ಅಮ್ಮು ಅಕ್ಕ ಕೆಲಸ ಮಾಡ್ತಿದ್ಲು, ಅದಕ್ಕೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಈಗ ಆಲ್ಮೋಸ್ಟ್ ಯಾಕೆ ನನ್ನ ಮ್ಯಾನೇಜರ್ಗೂ ಗೊತ್ತು ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ. ಫುಲ್ಲು ಹಿಂಗೆ. ಸೊ ಇವಾಗ ಸ್ಮಾಲ್ ಬ್ರೇಕ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಚಾಟ್ಸ್. ಅರ್ಧ ಗೆಸ್ಟು ನಮ್ಮ ಅಕ್ಕ ಪೇ ಮಾಡ್ತಾಳೆ. ತಗೊಬಂದು ಕೈ ಕೊಡ್ಬೇಕಾ? ಥ್ಯಾಂಕ್ ಯು. ನಮ್ಮಕ್ಕ ಇಲ್ಲಿ ಚಾಟ್ಸ್ ಬಗ್ಗೆ ಫುಲ್ ಹೈಪ್ ಕೊಟ್ಟಿದ್ದಾಳೆ. ಸೊ ತಿನ್ಬಿಟ್ಟು ಪ್ರಿಯಾ ಪುಟ್ಟಿಸ್ ಫೇವ್ರೆಟ್. ಹೊರ ಹೆಂಗಿತ್ತು? ಅದನ್ನು ಟೆಸ್ಟ್ ಮಾಡಿ. ಇಷ್ಟೊಂದು ಜನ, ಐ ಮೀನ್ ಆ ಕಡೆ ತುಂಬ ಜನ ಇದ್ದಾರೆ, ತೋರ್ಸಕ್ಕಾಗಲ್ಲ. ತುಂಬ ಆಯಿತು. ತಗೊಂಡಿದ್ದ 3 ಜನಕ್ಕೆ ಒಂದೊಂದು. ಇವರಿಬ್ರು ಏನೂ ತಿಂದಿಲ್ಲ. 2 ಪೀಸ್ ಪಾನಿಪುರಿ ತಿಂದ್ಬಿಟ್ಟು ಒಂದೊಂದು ಸ್ಪೂನ್ 2 ಟೇಸ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರು. ಅದೇ ಫುಡ್ ಬ್ಲಾಗರ್ಸ್ ಇವರಿಬ್ರು ರಿವ್ಯೂ ಕೊಡೋಕೆ ಬಂದಿದ್ದಾರೆ. ಫುಲ್ಲು ನಾನು ಬಂದಿದ್ದೆ, ಫುಲ್ಲು ನಾನೇ ತಿಂದೆ. ಸೊ ಡಿನ್ನರ್ ಇಸ್ ಡನ್. ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಇನ್ನೊಂದು ರೌಂಡ್ ಮಲ್ಕೊಳ್ಳೋದು. ಅಲ್ಲ ಇವರೆಲ್ಲ ಕೇಳ್ತಾರೆ ಹೆಂಗೆ ನಿದ್ದೆ ಮಾಡ್ತೆ ಎಷ್ಟೊತ್ತು. ಅಲ್ಲ ನಿದ್ದೆ ಮಾಡೋಕ್ಕೇನು ಗುರು, ನಂಗೆ ಎಲ್ಲ ಕಡೆ ನಿದ್ದೆ ಬರುತ್ತಪ್ಪ. ಬಸ್ಸಲ್ಲಿ ಹತ್ತಿದ್ದಾಗ ನಾನು ನಿದ್ದೆ ಬರುತ್ತೆ, ಕಾರಲ್ಲಿ ಹತ್ತಿದ್ದಾಗ ನಾನು ನಿದ್ದೆ ಬರುತ್ತೆ, ಬೆಡ್ ಮೇಲೆ ಕೂತ್ಕೊಂಡ್ರು ನಿದ್ದೆ ಬರುತ್ತೆ ನನಗೆ. ಯಾರು ಕಣ್ಣು ಹಾಕ್ಬೇಡಿ ನನ್ನ ನಿದ್ದೆಗೆ. ಏನಂತೀರಾ ಭೂಮಿ ಅವರೇ? ಹೌದು, ಯಾರು ಸಹ ಹಾಕ್ತೀವಿ. Okay, that's it. Bye-bye. Bye, Manudina. Bye, like. Oh, like, share, comment and subscribe to my YouTube channel. Love, love. ಲಾಂಗ್ ವಾಕ್. ಅವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬರಬೇಕಿದ್ರೆ ಆಟೋಲ್ಲಿ ಬಂದ್ವಿ. ಈಗ ತಿಂದಿದ್ದನ್ನ ಕರಗಿಸೋಕ್ಕೆ ವಾಕ್ ಮಾಡಿಸ್ತಿದ್ದಾಳೆ ನಮ್ಮ ಅಕ್ಕ. ಇಷ್ಟೇ ಫ್ರೆಂಡ್ಸ್. ನೋಡಿ, ಮನೇಲಿ ಮಾಡಿರೋ ಊಟ ಯಾರು ತಿಂತಾರೆ, ಹೋಗೋ ಅಷ್ಟರಲ್ಲಿ ಕರಗಿಸ್ಕೊ ಅಂದ್ಬಿಟ್ಟು ವಾಕ್ ಮಾಡಿಸ್ತಿದ್ದಾಳೆ. ಇಷ್ಟೇ. ಅದು ಈ ಬೆಟ್ಟ ಬೇರೆ ಹತ್ತುತ್ತಾ ಇದ್ದೀವಿ. ಈ ಬೆಟ್ಟ ಹತ್ತೋಷ್ಟರಲ್ಲಿ ಸುಸ್ತಾಗತ್ತೆ. ಸೆಟ್ ಬೆಟ್ಟ. ಇಟ್ ಈಸ್ ಲಿಟ್ರಲಿ ಬೆಟ್ಟ. ನೋಡಿ ಇದು ಕೆಳಗಿದೆ, ನಾವು ಹಿಂಗೆ ಮೇಲೆ ಹೋಗ್ತಾ ಇರೋದು. ಮತ್ತು ಏನು ಸಮಾಚಾರ? ಐ ಆಮ್ ಥಿಂಕಿಂಗ್ ಟು ಟೇಕ್ 100 ಡೇಸ್ ವ್ಲಾಗ್ ಚಾಲೆಂಜ್. ಅಂದರೆ ಡೈಲಿ ವ್ಲಾಗ್ಸ್ ಅಂತಲ್ಲ, ಡಿಫ್ರೆಂಟು ಚಾಲೆಂಜಸ್ಸು ಅಥವಾ ಬೇರೆ ಬೇರೆ ಏನಾದರೂ. ಒಟ್ಟಿನಲ್ಲಿ ಐ ಆಮ್ ಥಿಂಕಿಂಗ್ ಈ ಸತಿ 30 ಡೇಸಿಂದ 100 ಡೇಸ್ ಲಿಮಿಟ್ನ ಪುಷ್ ಮಾಡೋಣ. ಹೆಂಗೆ ಮಾಡ್ತೀನಿ ನೋಡೋಣ ಅಂತ. ಸೊ ವಾಟ್ ಯು ಗೈಸ್ ಥಿಂಕ್? ಕಮೆಂಟ್. ಓಕೆ. ಇನ್ನೊಂದು ಸತಿ ಇಲ್ಲಿ ಏನು ಗೊತ್ತಾ,
ನಮ್ಮ ಅಕ್ಕ ಬಾವ ಇಬ್ರು ಟರ್ನ್ ಇಬ್ರು ಮೇಲೆ ಒಬ್ರು ಕಂಪ್ಲೇಂಟ್ ಹೇಳೋದು. ನಾನು ಟೀಚರ್ ಟೈಪ್ಸ್, ಇವರಿಬ್ರು ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್. ಈಗ ಮುಂಚೆ ಕಂಪ್ಲೇಂಟ್ ನನ್ನ ಹತ್ರ ಇವಾಗ ವಿತ್ ಪ್ರೂಫ್ ತೋರಿಸಿದ್ದೀನಿ ಅವಳಿಗೆ. ಭಯ ಆಗ್ತದೆ. ನೆಕ್ಸ್ಟ್ ಟೈಮ್ ರೆಕಾರ್ಡ್ ಆಫ್ ಆಗ್ತಿದಂಗೆ ಆಫ್ ಮಾಡ್ಬಿಟ್ಟು ಮಾತಾಡೋದು. ನಾನು ಎಲ್ಲರೂ ಇನ್ನೊಂದು ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡ್ ಇಟ್ಬಿಡ್ತೀನಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಮ್ಮ ಅಕ್ಕ ಇವಾಗಲೂ ಅಡುಗೆ ಮಾಡಲ್ಲ ಅಂದ್ಲು, ಅದಕ್ಕೆ ಈಚೆ ಊಟಕ್ಕೆ ಹೋಗ್ತಾ ಇದ್ವಿ. ಹಿಂಗೆ ನೋಡ್ಕೊಳ್ಳೋದು ತಂಗಿ ನಾನು. ಈಗ ಅಡುಗೆ ಮಾಡಲ್ಲ ಅನ್ನೋ ಅಥವಾ ಏನು? ಸುಮ್ಮನೆ ಹೇಳ್ಬೇಡ, ನಿಜ ಹೇಳು. ಅಡುಗೆ ಮಾಡಿದ್ದೀನಿ, ಅವಳು ಮಾಡಿರೋ ಅಡುಗೆ ತಿಂತಿಲ್ಲ. ಗೈಸ್ ಪಾನಿಪುರಿನೇ ಊಟದ ಥರ ಕೊಟ್ಟಿದ್ರಲ್ಲಿ ಹೊಟ್ಟೆ ತುಂಬಿದೆ, ಅದಕ್ಕೆ ಒಂದು ಸೋಡಾ ಕುಡಿಯೋಣ. ಸೋಡಾ ಕುಡಿಯೋಕೆ ಬಂದು ಮ್ಯಾಂಗೋ ನೋಡಿ ಮ್ಯಾಂಗೋ ಜ್ಯೂಸ್ ಕೊಡ್ತಾರೆ. ಅಷ್ಟೇ ಫ್ರೆಂಡ್ಸ್, ವ್ಲಾಗು ಅಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯ ಆಗುತ್ತೆ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್ ಬಾಯ್. ಅಷ್ಟೇ.